ಮೈನಾರಿಟಿ ಪೀಪಲ್ ಇದ್ದಾರೆ, ಅಲ್ಪಸಂಖ್ಯಾತರು ಇದ್ದಾರೆ, ಭಾಷಾ ಅಲ್ಪಸಂಖ್ಯಾತರು ಅವ್ರ ಮೇಲೆ ಬಲಾತ್ಕಾರವಾಗಿ ಏರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಹಂಗೆ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಆ್ಯಂಡ್ ದೇ ಹ್ಯಾವ್ ನೋ ರೈಟ್. ಆ ಥರ ಎಲ್ಲ ಈಗ ಒಂದು ಭಾಷೆ, ಮಾತೃಭಾಷೆ ಮಾತನಾಡ್ತಕ್ಕಂಥವ್ರಿಗೆ ಅವರು ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಲಯಾಳಮನ್ನೇ ಕಲಿಬೇಕು ಅಂತ ಹೇಳ್ತಕ್ಕಂಥ ಅದು ಸರಿಯಾದ್ದಲ್ಲ. ಅದಕ್ಕೋಸ್ಕರ ನಾನು ಪತ್ರ ಬರೆದಿದ್ದೀನಿ. ಒಂದು ವೇಳೆ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಿ ಕಾನೂನಾದರೆ ನಾವು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಇದಕ್ಕೆ ರಾಷ್ಟ್ರಪತಿಗಳಿಗೂ ಕೂಡ ಮನವಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಈಗ 3 ಮಸೂದೆಯನ್ನು ವಾಪಸ್ ಕಳಿಸಿರೋದು ರಾಜ್ಯಪಾಲರು. ಒಂದು ಎಸ್ಸಿ ಒಳ ಮೀಸಲಾತಿ, ಇನ್ನೊಂದು ಚಾಮುಂಡೇಶ್ವರಿ. ಈಗ ಕೆಲವು ಕ್ಲಾರಿಫಿಕೇಶನ್ ಕೇಳಿದಾರಂತೆ. ಆ ಕ್ಲಾರಿಫಿಕೇಶನ್ ಏನು ಅಂತ ನೋಡ್ಬಿಟ್ಟು ಅದನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಕ್ಲಾರಿಫಿಕೇಶನ್ಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇನ್ನೊಂದು ಸಾರಿ ಸಬ್ಮಿಟ್ ಮಾಡ್ತೀವಿ ಅವ್ರಿಗೆ. ಇದು ರಿಸಾರ್ಟು ರಿನೋವೇಷನ್ ಆಗಿರ್ತಕ್ಕಂಥದ್ದು. ಇದು ಹಳೆಯದು ಇತ್ತು, ರಿನೋವೇಟ್ ಆಗಿದೆ. 23ರಲ್ಲಿ ನಮಗೆ ಬಂತು. ಈಗ ರಿನೋವೇಟ್ ಆಗಿದೆ. ರಿನೋವೇಟ್ ಆಗಿ ಇವತ್ತು ಉದ್ಘಾಟನೆ ನನ್ನ ಕೈಲಿ ಮಾಡಿಸಿದ್ದಾರೆ. ಒಡಂಬಡಿಕೆ ಪತ್ರಗಳನ್ನ ಕೊಟ್ಟಿದ್ದಾರೆ. ಏನೇನಿತ್ತು ಟೂರಿಸಂ ಪ್ರೋಗ್ರಾಮಲ್ಲಿ ಇನ್ವೆಸ್ಟರ್ಸ್ಗೆ ಒಡಂಬಡಿಕೆ ಪತ್ರ ಕೊಟ್ಟಿದ್ದಾರೆ. ಇನ್ವೆಸ್ಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ.